ಪಂಚರಾಜ್ಯಗಳ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಪ್ರಮುಖವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಮಹದ್ವಾರ ಅಂತಲೇ ಕರೆಸಿಕೊಳ್ಳುವ ಉತ್ತರ ಪ್ರದೇಶದಲ್ಲಿ ಸೈಕಲ್ ಪ್ರಚಂಡ ಬಹುಮತ ಗಳಿಸಿ ಗದ್ದುಗೆ ಏರ್ತಿದೆ. ಹಾಗಾದರೆ ಈ ಫಲಿತಾಂಶ ಪ್ರಮುಖ ಪಕ್ಷಗಳಿಗೆ ಕಲಿಸಿದ ಪಾಠ ಏನು ಅನ್ನೋದು ಈ ಸಂದರ್ಭದಲ್ಲಿ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಬನ್ನಿ ಹಾಗಾದರೆ ಫಲಿತಾಂಶ ಕಲಿಸಿದ ಪಾಠವನ್ನು ಒಮ್ಮೆ ಅವಲೋಕಿಸೋಣ. ಕಾಂಗ್ರೆಸ್ ಕಲಿಯಬೇಕಿರೋದು ಸ್ಟಾರ್ಗಿರಿ ಮುಖ್ಯ ಅಲ್ಲ, ಎದುರಾಳಿ ಅಂದ್ರೆ ಅದು ಓರ್ವ ವ್ಯಕ್ತಿ ಕೂಡ ಅಲ್ಲ. ಹೌದು, ರಾಹುಲ್ ಗಾಂಧಿ ಇಮೇಜ್ ಪ್ರಪಾತಕ್ಕೆ ಕುಸಿದಿದ್ದನ್ನ ನೋಡಿದ್ರೆ ಈ ಮಾತು ನಿಜ ಅನ್ಸುತ್ತೆ. ಕಳೆದ 2007ರಲ್ಲಿ ಯುಪಿಯಲ್ಲಿ ಮಾಯಾ ಗದ್ದುಗೆ ಎತ್ತಿದಂತೆ ಉತ್ತರ ಪ್ರದೇಶ ಅನ್ನೋ ಕುರುಕ್ಷೇತ್ರಕ್ಕೆ ವೀರ ಅಭಿಮನ್ಯುವಿನ ರೀತಿಯಲ್ಲಿ ನುಗ್ತಾರೆ ರಾಹುಲ್ ಗಾಂಧಿ. ಅಂದಿನಿಂದ ಸತತ 5 ವರ್ಷಗಳ ಕಾಲ ನಿನ್ನೆವರೆಗೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಮಹಾಮನೆಯ ಮೂಲೆ ಮೂಲೆಯನ್ನು ತಿರುಗ್ತಾರೆ. ಈ ಮಹಾಯಾತ್ರೆಯನ್ನ ಮತಬ್ಯಾಂಕನ್ನಾಗಿ ಪರಿವರ್ತಿಸಬೇಕು ಅನ್ನೋದು ರಾಹುಲ್ ಲೆಕ್ಕಾಚಾರ ಆಗಿರುತ್ತೆ. ಆದರೆ ಗ್ರಾಮ ವಾಸ್ತವ್ಯ, ಬೃಹತ್ ರ್ಯಾಲಿಗಳು, ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ಯಾವುದೂ ಕೂಡ ಇಲ್ಲಿ ಕೆಲಸ ಮಾಡಿಲ್ಲ. ಮೇಲಾಗಿ ರಾಜಕೀಯವನ್ನೇ ಹಾಸಿ ಒದ್ದು ತಂತ್ರ ಪ್ರತಿತಂತ್ರಗಳನ್ನೇ ಉಸಿರಾಡ್ತಿರೋ ನೆಹರು ಕುಟುಂಬದ ಕುಡಿ ನಾನು ಅನ್ನೋ ಸ್ಟಾರ್ಗಿರಿ ಕೂಡ ರಾಹುಲ್ಗಿತ್ತು. ಇದು ಇಂದಿರಾ ಕಾಲಕ್ಕೆ ನಿಜವಿರಬಹುದೇನೋ. ಯಾಕಂದ್ರೆ ಸಾಮಾನ್ಯವಾಗಿ ಆಗೆಲ್ಲ ರಾಹುಲ್ ಅಜ್ಜಿ ಇಂದಿರಾ ಹಾಗೆ ಸುಮ್ಮನೆ ಅಡ್ಡಾಡಿ ಹೋದ್ರೆ ಸಾಕು, ಆ ಕ್ಷೇತ್ರ ಕಾಂಗ್ರೆಸ್ ಮಡಿಲಿಗೆ ಬಿತ್ತು ಅಂತಾನೆ ಜನಜನಿತ. ಆದರೆ ರಾಹುಲ್ ವಿಚಾರದಲ್ಲಿ ಈ ಅಂಶ ತಲೆಕೆಳಗಾಯಿತು. ಇನ್ನು ಎದುರಾಳಿ ಯಾರೇ ಆಗಿರಲಿ ಕಡೆಗಣನೆ ಸಲ್ಲ ಅನ್ನೋದು ಯುಪಿ ಫಲಿತಾಂಶ ಕಲಿಸಿಕೊಟ್ಟ ಪಾಠ. ಕಾಂಗ್ರೆಸ್ ಆರಂಭದಿಂದಲೂ ಮಾಯಾವತಿಯನ್ನೇ ಟಾರ್ಗೆಟ್ ಮಾಡಿಕೊಂಡಿತ್ತು. ಸಮಾಜವಾದಿ ಪಕ್ಷವನ್ನ ಬಹುತೇಕ ಕಡೆಗಣಿಸಲಾಗಿತ್ತು. ಆದರೆ ಅಚ್ಚರಿ ಎಂಬಂತೆ ಎಸ್ಪಿ ಪ್ರಚಂಡ ಬಹುಮತ ಗಳಿಸಿ ಇಂದು ಗದ್ದಿಗೆ ಎತ್ತಿದೆ. ಬಿಎಸ್ಪಿ ಕಲಿಯಬೇಕಿರುವುದು, ಜನಕ್ಕೆ ಬೇಕಿದ್ದುದು ಅಂದಿನ ಬೆಹಂಜಿ. ಸಾಮೀಪ್ಯತೆ ಕಳೆದುಕೊಂಡ್ರೆ ಸ್ಥಾನಮಾನ ಕೂಡ ಇಲ್ಲ. ಹೌದು, ಅದು 2007ರ ಚುನಾವಣಾ ಪ್ರಚಾರ. ಮಾಯಾ ಹೋದಡೆಯಲ್ಲೆಲ್ಲ ಬೆಹಂಜಿ ಅನ್ನೋ ಉದ್ಘೋಷ ಮೊಳಗ್ತಿತ್ತು. ಕಾರಣ ಅಂದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ರು ಮಾಯಾವತಿ. ಅದೇ ಅಲೆಯಲ್ಲಿ ಗೆದ್ದು ಬಂದ ಮಾಯಾ ಆರಂಭದ ದಿನಗಳಲ್ಲಿ ಜನರೊಟ್ಟಿಗೆ ಅಷ್ಟೇ ಸಾಮೀಪ್ಯದಿಂದಿದ್ರು. ಜನರ ಬೆನ್ನು ಭುಜ ಸವರಿ ಸಮಸ್ಯೆಯನ್ನ ಆಲಿಸ್ತಿದ್ರು. ಆದರೆ ದಿನ ಕಳೆದಂತೆ ಎಲ್ಲವೂ ಉಲ್ಟಾ. ಮಾಯಾ ಸಾಮ್ರಾಜ್ಯದಲ್ಲಿ ಗನ್ಮ್ಯಾನ್ಗಳು ಬಂದ್ರು. ಪಕ್ಷದ ಸಾಮಾನ್ಯ ಕಾರ್ಯಕರ್ತನೊಬ್ಬ ಅವರನ್ನ ಭೇಟಿ ಮಾಡಬೇಕು ಅಂದ್ರೆ ತಾಸುಗಟ್ಟಲೆ ಕಾಯಬೇಕಾಯ್ತು. ಇಲ್ಲಿ ಸಾಮೀಪ್ಯತೆ ಹಾಳಾಯ್ತು. ಜೊತೆಗೆ ಭ್ರಷ್ಟಾಚಾರ, ಗುಂಪುಗಾರಿಕೆ, ಕಾನೂನು ಸುವ್ಯವಸ್ಥೆ ಕುಸಿದದ್ದು ಎಲ್ಲವೂ ಕೂಡ ಪ್ರಮುಖ ಅಂಶಗಳಾಗಿವೆ. ಕಮಲ ಕಲಿಯಬೇಕಿರೋದು ಕ್ಲೀನ್ ಇಮೇಜ್ಗೆ ಬೆಲೆ. ಆಂತರಿಕ ಕಲಹ ನಿವಾರಿಸಿಕೊಂಡ್ರೆ ಕಿಲಕಿಲ ನಗು. ಸೈಕಲ್ ಏರಿ ರಾಜ್ಯ ಸುತ್ತಿದ ಅಖಿಲೇಶ್ ಆದಿಯನ್ನೊಮ್ಮೆ ಗಮನಿಸಿದ್ರೆ ಇಲ್ಲಿ ಯುವ ನೇತಾರನಿಂದ ಬಿಜೆಪಿ ಕಲಿಯಬೇಕಾದದ್ದು ಬಹಳಷ್ಟಿದೆ. ಕ್ಲೀನ್ ಇಮೇಜ್ ಇರೋ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ರೆ ಗೆಲುವು ಖಚಿತ. ಆಂತರಿಕ ಕಲಹಗಳನ್ನ ಆದಷ್ಟು ಸರಿಪಡಿಸಿಕೊಂಡು ಮುನ್ನಡೆದ್ರೆ ಈ ಬಾರಿ ಹೇಗೆ ಕೆಸರಲ್ಲಿ ಬಿದ್ದಿದ್ದ ಕಮಲ ಕಿಲಕಿಲ ಅಂತ ನಕ್ಕಿದೆಯೋ ಅದೇ ಯಶಸ್ಸನ್ನ ಭವಿಷ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗಳಿಸಬಹುದು. ಉತ್ತರ ಪ್ರದೇಶದ ಮತದಾರ ಹೇಳಿದ ಪಾಠ ಉತ್ತರ ಪ್ರದೇಶಕ್ಕಷ್ಟೇ ಸೀಮಿತ ಆಗಿಲ್ಲ. ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಹಾಗೂ ಎಲ್ಲ ಪಕ್ಷಗಳಿಗೂ ಇದು ಅನ್ವಯ ಆಗುತ್ತೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24x7. ಉತ್ತರ ಪ್ರದೇಶದ ಝಾನ್ಸಿ ಹಾಗೂ ಫಿರೋಜಾಬಾದ್ನಲ್ಲಿ ನಿನ್ನೆ ಸಂಜೆ ಎಸ್ಪಿ ಕಾರ್ಯಕರ್ತರು ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಝಾನ್ಸಿಯಲ್ಲಿ ಎಸ್ಪಿ ಅಭ್ಯರ್ಥಿ ಸೋತಿದ್ದರಿಂದ ಉದ್ರೇಕಕ್ಕೆ ಒಳಗಾದ ಸಾವಿರಾರು ಕಾರ್ಯಕರ್ತರು ಮತಗಟ್ಟೆಯಲ್ಲೇ 15ಕ್ಕೂ ಹೆಚ್ಚು ಪತ್ರಕರ್ತರನ್ನು ಒತ್ತೆಯಾಳುಗಳನ್ನಾಗಿ ಇರಿಸಿಕೊಂಡಿದ್ದರು. ಬುಂದಲ್ಖಂಡ್ ಡಿಗ್ರಿ ಕಾಲೇಜು ಬಳಿ ಹಲವು ಪತ್ರಕರ್ತರ ಮೇಲೆ ಕಲ್ಲು ತೂರಾಟ ನಡೆಸಿದರು. ಅಲ್ಲದೆ ಪೊಲೀಸರ ಮೇಲೂ ದಾಳಿ ನಡೆಸಿದರು. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಎಸ್ಪಿ ಕಾರ್ಯಕರ್ತರು ನಡೆಸಿದ ಈ ಹಿಂಸಾಚಾರ ಮತ್ತೆ ಗೂಂಡಾ ರಾಜ್ಯದ ಪರಿವರ್ತನೆ ಎನ್ನಲಾಗುತ್ತಿದೆ. ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷ ಅಖಿಲೇಶ್ ಯಾದವ್, ಹಿಂಸಾಚಾರ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು, ಅಂಥ ಕಾರ್ಯಕರ್ತರನ್ನು ಪಕ್ಷದಿಂದ ಹೊರಹಾಕಲಾಗುವುದು ಅಂತ ಹೇಳಿದ್ದಾರೆ. बाद में जब मुझे जानकारी मिली, मैंने पुलिस से कहा कि सख्ती से पेश आइए, जो लोग कानून व्यवस्था खराब कर रहे हैं उनके खिलाफ कार्रवाई करो, और अगर आप